ರಾಘು ಸರ್ ಆ್ಯಕ್ಟಿಂಗ್ ಮಾತ್ರ ಚಿಂದಿ. ಫೇಮಸ್ ಮಾಡೆಲ್ಸ್ ಫ್ಯಾಷನ್ ಶೋ ಇತ್ತು. ಚಂದ್ರಪ್ರಭಾ ಅವರಂತೂ ಅವರನ್ನ ತುಂಬ ಗೊಳೆಕೊಂಡ್ಬಿಟ್ರು. ಗೊಬ್ರಗಾಲ ಸರ್ ಇಬ್ಬರನ್ನ ಕರೆಸಿ ಆ್ಯಕ್ಟ್ ಮಾಡಿಸ್ತಿದ್ರು. ಡಾಗ್ ಸತೀಶ್ ಅವರ ಎಂಟ್ರಿ. ಲಾಸ್ಟ್ ಡೇ ವಿತ್ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಮಿಲನಾ ನಾಗರಾಜ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾವಿವತ್ತು ಬಂದಿದ್ದೀವಿ ಕಿಂಗ್ಸ್ ಕ್ಲಬ್ಗೆ. ಇಲ್ಲಿ ಫ್ಯಾಷನ್ ಶೋ ಇದೆ. ಕಾಮಿಡಿ ಕಿಲಾಡಿಯಿಂದ ಬರ್ತಿದ್ದಾರೆ. ಇದೇ ಪ್ಲೇಸಲ್ಲಿ 3 days ಇವೆಂಟ್ ಇರುತ್ತೆ. ಇವತ್ತು ಸೆಕೆಂಡ್ ಡೇ. ಸೊ 3 days ಕೂಡ ಸೆಟಪ್ ಮಾಡೋ ಅಗತ್ಯ ಇರಲ್ಲ. ಫಸ್ಟ್ ಡೇನೇ ಎಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ. ಏನಾದರೂ ಚೇಂಜಸ್, ಸ್ಪೀಕರಲ್ಲಿ ಲೈಟ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಮಾತ್ರ ಸರಿ ಮಾಡ್ಕೊತಾರೆ ಅಷ್ಟೇ. ಇಲ್ಲಿ ನಮ್ಮ ಬ್ರೋ ಎಕ್ಸಿಟ್ನ ಸೆಟ್ ಮಾಡ್ತಾ ಇದ್ದಾರೆ. ಈ ಕಡೆ ಬಂದರೆ ಲೈಟಿಂಗ್ ಎಕ್ಸ್ಪರ್ಟ್ ಚಂದ್ರಣ್ಣ ಅವರು ಶಾರ್ಪೀಸ್ನೆಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಕೆಳಗೆ ನಮ್ಮ ನಾಗು ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವರಿಗೆ. ಅವನಂತೂ ಫುಲ್ ಜೋಶಲ್ಲಿ ಕೆಲಸ ಮಾಡ್ತಿದ್ದಾನೆ. ಇವತ್ತು ಫ್ಯಾಷನ್ ಶೋ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ 100+ ಸ್ಟಾಲ್ಸ್ ಇದೆ. ಸ್ಯಾರೀಸ್ ಆಗಿರ್ಬೋದು, ಮತ್ತು ಹೌಸ್ ಹೋಲ್ಡಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು, ದೆನ್ ಎಲೆಕ್ಟ್ರಿಕಲ್ ಐಟಮ್ಸು, ಫುಡ್ ಸ್ಟಾಲ್ಸು, ಈ ಥರ ತುಂಬ ವೆರೈಟಿ ಇದೆ. ಮತ್ತು ಕಿಡ್ಸಿಗೆ ಯೂಸ್ ಆಗೋವಂತಹ ಒಂದು ಸ್ಟೇಷನರೀಸು ಅದೆಲ್ಲದು ಇದೆ. ಈ ಸ್ಯಾರೀಸು, ಕ್ಲೋತ್ಸ್ ಎಲ್ಲ 40% 20% ಎಲ್ಲ ಆಫಲ್ಲಿ ಕೊಡ್ತಿದ್ದಾರೆ. ಆದರೂ ಜನ ಎಲ್ಲ ಫುಡ್ ಸ್ಟಾಲ್ ಮುಂದೆನೇ ಹೋಗ್ತಿದ್ರು. ನಾನು ನೋಡೋಣ ಅಂತ ಲೈಮ್ ಸೋಡಾ ಸ್ಟಾಲ್ನ ಹತ್ರ ಬಂದೆ. ತುಂಬ ಬಿಸಿಲಿರಿಂದ ಒಂದು ಲೈಮ್ ಸೋಡಾ ತೊಗೊಂಡೆ, ಮಸಾಲ ಸೋಡಾ, ಆ್ಯಂಡ್ ಒಂದು ಆಲೂ ಸ್ಪೈರಲ್ಲು ಕೂಡ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ರಾಘು ಹ್ಯಾಂಗಿಂಗ್ ಮೈಕ್ಸ್ನ ಜೋಡಿಸಿದ್ದಾನೆ. ಇವತ್ತು ಸಬ್ ಫಸ್ಟ್ನ ಯೂಸ್ ಮಾಡಿರೋದ್ರಿಂದ ಎಫೆಕ್ಟಿವ್ ಸೌಂಡ್ ಬರುತ್ತೆ. ಫ್ಯಾಷನ್ ಶೋ ಆಗಿರೋದ್ರಿಂದ ಬ್ಲಿಂಕಿಂಗ್ ಲೈಟ್ಸ್ ಇಂಪಾರ್ಟೆಂಟು. LED ವಾಲ್ ಬ್ಯಾಕ್ ಸೈಡಲ್ಲಿ ಎಷ್ಟು ವೈರಿಂಗ್ಸ್ ಇದೆ ನೋಡಿ. ಲೈಟಿಂಗ್ಸ್ ಎಲ್ಲ ಸೆಟಪ್ ಆದಮೇಲೆ ಈ ಡ್ರೆಸ್ ಇದೆಯಲ್ಲ, 2 ಕಡೆ ಹಾಕಿದ್ದಾರೆ ಸ್ಟ್ಯಾಂಡ್ ಟೈಪಲ್ಲಿ, ಅದನ್ನು ಮೇಲೆ ಎಳಿಬೇಕು. ಇಲ್ಲಿ 2 ಕಡೆ ಲೈಟ್ಸ್ಗಳನ್ನ ಹಾಕಿದ್ದಾರೆ. ನಾಗು ಇಲ್ಲಿ ಚೆಕ್ ಮಾಡ್ತಾ ಇದ್ದಾನೆ ನೋಡಿ. ಸೊ ರೆಡಿ ಆಯಿತು. ಮೇಲ್ಗಡೆ ಡ್ರೆಸ್ನ ಎಳಿತಾ ಇದ್ದಾರೆ. ಟೈಟ್ ಇರೋದ್ರಿಂದ ಇಬ್ಬರು ಸೇರಿ ಎಳಿಬೇಕಾಗುತ್ತೆ. ನಿನ್ನೆ ಇಲ್ಲೇ ಇದೇ ಈವೆಂಟಲ್ಲೇ ಡಾಗ್ ಶೋ ಇತ್ತು, ಇದೇ ಪ್ಲೇಸಲ್ಲೇ. ಬಟ್ ನಿನ್ನೆ ಕರ್ಕೊಂಬರೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತು ಕರ್ಕೊಂಡ್ಬಂದಿದ್ದೀನಿ. ನಮ್ಮ ಸರಿನಾ ನೋಡಿ, ಸರಿ ಇಲ್ಲಿ ನೋಡು, ಇಲ್ಲಿ 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 ಇಲ್ಲಿ. ಸೊ ಇವಾಗ ಕರ್ಕೊಂಬಂದಿದ್ದೀವಿ. ಇಲ್ಲಿ ಫಾಲೋ ಸ್ಪಾಟ್ ಆಗ್ತಿದ್ದಾರೆ. ಬಿಕಾಸ್ ಫ್ಯಾಷನ್ ಶೋ ಇರೋದ್ರಿಂದ ಇದು ಇಂಪಾರ್ಟೆಂಟ್. ಇನ್ನು ಈವೆಂಟ್ ಸ್ಟಾರ್ಟ್ ಆಗೋದು 6:37 ಹಂಗೆ. ಬಟ್ ಇವರು ರಿಹರ್ಸಲ್ ಮಾಡ್ಕೊತಿದ್ದಾರೆ. ಅವ್ರು ಟ್ರೈನರ್ ಗೈಡ್ ಮಾಡ್ತಾ ಇದ್ದಾರೆ ಯಾರ್ಯಾರು ಫಸ್ಟ್ ಬರಬೇಕಂತ. ನಾನಿಲ್ಲಿ ರಿಹರ್ಸಲ್ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ರೆ ನಮ್ಮ ಹಸ್ಬೆಂಡು ಕ್ರಿಕೆಟ್ ನೋಡ್ಕೊಂಡು ಡೆಲ್ಲಿ ಗೆಲ್ಲುತ್ತೋ ಮುಂಬೈ ಗೆಲ್ಲುತ್ತೋ ಅಂತ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ರು. ಕರೆಕ್ಟಾಗಿ 6:30ಗೆ ಈವೆಂಟ್ ಸ್ಟಾರ್ಟ್ ಆಯಿತು. ಲೈಟಿಂಗ್ಸ್ ಎಲ್ಲ ಎಷ್ಟು ಫೋಕಸ್ ಆಗಿ ಬರ್ತಿದೆ, ಮತ್ತು ಸೌಂಡ್ ಕ್ವಾಲಿಟಿ ಅಡ್ಜಸ್ಟ್ಮೆಂಟು ಪರ್ಫೆಕ್ಟಾಗಿ ಬಂದಿದೆ. ಕಿಂಗ್ಸ್ ಕ್ಲಬ್ ಇರೋದು ನಾಗರಬಾವಿಲಿ. ಸೊ ಆ ಏರಿಯಾದ MLA ಬಂದಿದ್ದಾರೆ, ಸ್ಪೀಚ್ ಕೊಡ್ತಿದ್ದಾರೆ. ಸ್ಟಾರ್ಟಿಂಗಲ್ಲಿ ಟ್ರೆಡಿಷ್ನಲ್ ಡ್ಯಾನ್ಸ್ ಇರಲಿ ಅಂತ ಹೇಳಿಬಿಟ್ಟು ಭರತನಾಟ್ಯನ ಪ್ರದರ್ಶನ ಮಾಡ್ತಾ ಇದ್ದಾರೆ. ದೆನ್ ಒಂದು 6 ಮೆಂಬರ್ಸ್ನ ಕರೆಸ್ಬಿಟ್ಟು ಒಂದು ಗೇಮ್ ಆಡ್ಸೋಣ ಅಂತ ಸ್ಟಾರ್ಟ್ ಮಾಡಿದ್ರು.
ಎಲ್ಲ ಸ್ಟಾಲ್ಸ್ ಹತ್ರನೂ ಹೋಗಿ ಸ್ಟಾಲ್ಸ್ ಫೋಟೋ 5 ಫೋಟೋಸ್ ವಿತ್ ಅವ್ರ ಜೊತೆ ಒಂದು ಸೆಲ್ಫಿ ಫೋಟೋ ವಿತ್ ಸ್ಮೈಲ್ ಅಂತ ಹೇಳಿ ಒಂದು ಗೇಮ್ ಆಡಿಸಿದ್ರು. ತುಂಬ ಚೆನ್ನಾಗಿತ್ತು. ಆವಾಗಲೇ ರಿಹರ್ಸಲ್ ಮಾಡ್ತಿದ್ದಂಥ ಮಾಡೆಲ್ಸು ರೆಡಿಯಾಗಿ ಬಂದು ಗೋಲ್ಡನ್ ಲುಕ್ಕಲ್ಲಿ ಒಂದು ರ್ಯಾಂಪ್ ವಾಕ್ ಸ್ಟಾರ್ಟ್ ಮಾಡಿದ್ದಾರೆ. ಫೇಮಸ್ ಮಾಡೆಲ್ಸ್ ಫ್ಯಾಷನ್ ಶೋ ಗರ್ಲ್ಸ್ದು ಬರ್ತಿದ್ದಾನೆ ಇವಾಗ. ಮಕ್ಕಳು ಮಾತ್ರ ಕಲ್ಪನಾ ಸಾಂಗ್ಗೆ ಡ್ಯಾನ್ಸ್ ಮಾಡೋದು ಸೈಕ್. ಬಂದ್ರು ನೋಡಿ ಕಾಮಿಡಿ ಕಿಲಾಡಿಗಳ ಆ್ಯಕ್ಟರ್ಸ್. ಇಲ್ಲೊಬ್ರು ಆಂಟಿ ಫುಲ್ ಜೋಶಲ್ಲಿ ಅವ್ರು ಮಾತಾಡ್ತಿದ್ದ ಮಾತಿಗೆ ರಿಪ್ಲೈ ಕೊಡ್ತಾಯಿದ್ರು. ಮತ್ತು ಅವ್ರು ನಗ್ತಿದ್ದ ಸ್ಟೈಲೆಲ್ಲ ಗೊಬ್ಬರಗಾಲ ಸರ್ ಅವರು ಫುಲ್ ಇಮಿಟೇಟ್ ಮಾಡಿ ಕಾಮಿಡಿ ಮಾಡ್ತಾಯಿದ್ರು. ನಮ್ಮೆಲ್ಲರನ್ನೂ ಹೊಟ್ಟೆ ಉಣ್ಣಾಗೋಷ್ಟು ನಗಿಸ್ಬಿಟ್ರು. ತುಂಬ ಚೆನ್ನಾಗಿತ್ತು ಕಾಮಿಡಿ. ಸಾಕಾತ ಮಾಡ್ತೀನಿ. ನನ್ನ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ನಿನಗೆ ಆಯ್ತಾ? ಈಗ ಇನ್ಯಾವ್ದು ಹೋಗ್ಬೇಕು? ಪುಟ್ಕಂಚಿ ನೋಡ್ಬೇಕ ನೀನದಿಂದ ರೋಜ ಬಂದವಳೆ ಕೊಲ್ಲಪ್ಪ ಧರ್ಮಯ್ಯ ಧರ್ಮಯ್ಯ. ಓಹೋ ಹೋ ಹೋ ನಾಯಿನ ಕರೆದ್ರೆ ಕುಡ್ದಿದ್ದು ಅದ್ರ ಬಾಲ ಒಂದಂಗ್ ನೀನು ಬಂದು ಯಾಕೆ ನಿನ್ನ ಗಂಡ ಅನ್ನಿಸ್ಕೊಂಡ ಮನೆಯಾಗಿಲ್ವೋ? ಬಸ್ರಿ ಕ್ವಾಣೆಗೆ ಬರ್ಬೇಕಾದ್ರೆ ಬಸಿ ಮಡಿ ಮೈಲ್ಗೆ ಇರ್ಲಿ. ನಿಮ್ಗೆಲ್ಲ ಎಲ್ಲ ಗೊತ್ತಾಯ್ತಾ ಇದೆ. ಪ್ಯಾಸನ್ ಮುಂಡೆ ಥ್ಯಾಂಕ್ ಯು ಸರ್. ನಿಮ್ ಕ್ಲಾಸ್ ಎಲ್ಲ ಕ್ಲಾಸ್ಮೇಟ್. ಓ ನೀನ್ ಇವ್ರ ಬೆಂಚಲ್ಲಿ ಕೂತ್ಕೊಂಡಿ ಮುಂದೆ ಕೂತ್ಕೊಂಡ್ಯಾ? ನನ್ಗಿಂತ ಅವರೇ ಸೀನಿಯರು. ಕ್ಲಾಸ್ಮೇಟ್ಸ್ ಅಂತಲ್ಲಪ್ಪ. ಏಯ್ ಎರಡೇ ಪ್ರಸಂಗ ಕಾಲೇಜಲ್ಲಿ ಅಂದಲ್ಲ, ಕಾಲೇಜ್ಗೆ ಸ್ಪೆಲ್ಲಿಂಗ್ ಹೇಳು. ಕಾಲೇಜ್ಗೆ ಸ್ಪೆಲ್ಲಿಂಗ್ ಸಿ ಸಿ. ಓ ಕೇಳಿಸ್ತಿಲ್ವಾ? ಸಿ ಸಿ ಅಲ್ಲ, ಕಾಲೇಜ್ ಸ್ಪೆಲ್ಲಿಂಗ್ ನಾವು ಒಂದೇ ಸಲ ಹೇಳೋದು. ನನ್ನ ಮಗ ಇರ್ಬೇಕು ನೀನು. ನಮಗೆ ಆಟ ಆಡಿಸ್ತಾವನೆ. ಆಯ್ತು. ಅಮೇರಿಕದ ಮಾಜಿ ಅಧ್ಯಕ್ಷನ ಹೆಸರೇನು? ಅಮೇರಿಕದ ಮಾಜಿ ಅಧ್ಯಕ್ಷ ಒಬ್ಬಮ್ಮ. ಸಖತ್ ಮಾಡ್ತಿ. ಎರಡು ಬೆಟ್ಟ ಕಾಮಿಡಿ ಮಾಡ್ದಿಲ್ಲ ಗೊತ್ತಿಲ್ಲ. ಎರಡು ಬೆಟ್ಟ ಕರ್ನಾಟಕ ಕುಣಿಸ್ಬಿಟ್ಟೆ. ಬಾರ ಹತ್ರ ಬಾರ. ಡಿ ಬಾಸ್ ಮಾಡ್ತೀಯಾ? ಡಿ ಬಾಸ್ ದೊಡ್ಡ ಅಭಿಮಾನಿ. ಮಾಡ್ತೀನಿ. ರೆಡಿ 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 ರೆಡಿ. ಕ್ಯಾಮ್ರಾ ಆಕ್ಷನ್. ಹೀರೋ ಹೀರೋ ಎಲ್ಲಿಂದ 16 ವರ್ಷ ನೀನು? 26. 16 ವರ್ಷ ನಿನಗೆ? 1 6. ಓ 61 ವರ್ಷದಲ್ಲಿದ್ದಾಗ ಅವನಿಗೆ. ಇವಾಗ 16 ವರ್ಷದವನು
ನನಗೆ ಕರೆಂಟ್ ವಯಸ್ಸಲ್ಲಿ ಮದ್ವೆ ಆಗಿದ್ದಿದ್ರೆ ನಮ್ಮ ಮಾವ ಹಿಂಗಿರುವ. ಸೈಸ್ಕೊ ಅವನೇ ಒಂಚೂರು. ಅಯ್ಯೋ ನನಗೆ ಇವನು ಇರೋದ. ಅವ್ನಿಗೆ ಏನ್ ಟ್ಯಾಲೆಂಟ್. ನನ್ಗಿಂತ ವಯಸ್ಸಾಗದೆ ನಾನ್ ಮಾಡಿಕಿಲ್ಲ. ಅಯ್ಯೋ ನನ್ಗಿಂತ ವಯಸ್ಸಾಗದೆ ಅಮ್ಮನ ಜೊತೆ ನಾನು ಇರೋಣ ಮಾಡಿಕಿಲ್ಲ. ಅವಳದು ವಯಸ್ಸಾಗಿರೋ ಸೀರೆ ಉಟ್ರೆ ಅಷ್ಟೇ, ಇನ್ನೂ ಚಿಕ್ಕ ವಯಸ್ಸು. ನಾನು ಯಂಗ್ ಅಂಡ್ ಎನರ್ಜೆಟಿಕ್ ಗೊತ್ತಾ. ನೀನು ಯಂಗ್ ಅಂಡ್ ಎನರ್ಜಿ, ನಾನು ಹೆಂಗೆಂಗೋ ಎನರ್ಜೆಟಿಕ್. ನೀನ್ ಹೆಂಗೆಂಗೋ ಎನರ್ಜಿಕ್ ಬೇಡ, ಸಾಂಗ್ ಹಾಕ್ತೀನಿ ಡ್ಯಾನ್ಸ್ ಆಡು. ಯಾಕೆ ಸಾಂಗ್ ಎಂತವ ಫೋನ್ ನಂಬರ್ ಯಾಕೋ ನನ್ ಡೇಂಜರ್ ಕಿವಿತಾವ್ ಬಂದು ಫೋನ್ ನಂಬರ್ ಕೊಡ್ತೀನಿ ಬರ್ಕ. ನೋಡಿ ಡಾಗ್ ಸತೀಶ್ ಅವ್ರ ಎಂಟ್ರಿ ಕೊಟ್ಟು ಒಂದು ರ್ಯಾಂಪ್ ವಾಕ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಬರಬೇಕಿತ್ತು, ಡಾಗ್ ಶೋ ಇದ್ದಿದ್ದರಿಂದ ಅವ್ರು ಇರಬೇಕಿತ್ತು ಮೇಯ್ನ್ ಆಗಿ, ಬಟ್ ಇವತ್ತು ಬಂದಿದ್ದಾರೆ. I would like to request Kings Club team members to give a facilitate for Hamsa Chandra Hasa on a floor. ಈ ಒಂದು ಇವೆಂಟ್ಗೆ ಸ್ಪೆಷಲ್ ಗೆಸ್ಟ್ ಆಗಿ ಪ್ರೊಫೆಷನಲ್ ಮಾಡೆಲ್ ಬಂದಂತಹ ಹಂಸ ಚಂದ್ರ ಹಸ ಅವ್ರಿಗೂ ಕೂಡ ನಮ್ಮ ಈ ಒಂದು ವೇದಿಕೆಯಲ್ಲಿ ಸನ್ಮಾನ. ನಾನು ಮೇಡಮ್ ಇಬ್ಬರು ಬಂದು ಇಲ್ಲಿ ಶೂಟ್ ಮಾಡಿದ್ವಿ, ಬ್ರ್ಯಾಟ್ ಕೂಡ ಇಲ್ಲೇ ಶೂಟ್ ಮಾಡಿದ್ವಿ. ಆ್ಯಂಡ್ ಸಾಕಷ್ಟು ಚಿತ್ರಗಳಿಗೆ ಪ್ರಮೋಷನ್ಸ್ಗೂ ಬರ್ತಾ ಇರ್ತೀವಿ ಇಲ್ಲಿ. ಈವನ್ ನಮ್ಮ ಹೇಳ್ತೀವಿ, ಇದು ಒಂದಷ್ಟು ಇಂಟರ್ವ್ಯೂಗಳು ಕೂಡ ಬಂದಿದ್ದೆ. ಸೊ ಈ ಜಾಗ ನನಗೇನು ಹೊಸ್ತಲ್ಲ, ಸೊ ರೆಗ್ಯುಲರಾಗಿ ಬರ್ತಾ ಇರ್ತೀವಿ.